ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹತ್ತಿರವಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಅತಿ ವೇಗವಾಗಿ ಬೆಳೆಯುತ್ತಿದೆ. ಚಿಕ್ಕಬಳ್ಳಾಪುರ ಹಲವು ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಅದರಲ್ಲೂ ಆದಿಯೋಗಿ ಶಿವನ ಬೃಹತ್ ಮೂರ್ತಿ ಇರುವ ಇಶಾ ಫೌಂಡೇಶನ್ ತಲೆ ಎತ್ತಿದ ಮೇಲೆ ವಾಹನ ಸಂಚಾರದ ದಟ್ಟಣೆ ಹೆಚ್ಚಾಗಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇವೆ. ಸಾವು ನೋವಿನ ಸಂಖ್ಯೆಯಂತೂ ಏರ್ತಲೇ ಇದೆ. ಎಷ್ಟು ಬಾರಿ ಹೆಲ್ಮೆಟ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದರೂ ಸಹ ಬೈಕ್ ಸವಾರರು ಎಚ್ಚೆತ್ತುಕೊಳ್ತಾ ಇಲ್ಲ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘದ ವತಿಯಿಂದ ರಸ್ತೆ ಸಂಚಾರ ನಿಯಮ ಪಾಲನೆಯ ಕುರಿತು ಜಾಗೃತಿ ಜಾಥಾ ಹಾಗೂ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ನ್ಯಾಯಾಲಯದ ಮುಂಭಾಗದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಜಾಥಾ ನಡೆಸಿ ದ್ವಿಚಕ್ರ ವಾಹನ ಸವಾರರಲ್ಲಿ ಅರಿವು ಮೂಡಿಸಲಾಯಿತು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸ್ತಾ ಇದ್ದು, ಇದರಿಂದ ಅಪಘಾತಗಳಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡೋ ಬೈಕ್ ಸವಾರರಿಗೆ 500 ರೂಪಾಯಿಗಳ ದಂಡವನ್ನು ವಿಧಿಸುತ್ತಿದ್ರು. ಜೊತೆಗೆ ಹೆಲ್ಮೆಟ್ ನೀಡಿ ಸದಾ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸಿದ್ದಾರೆ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಾಗೂ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತ ಎಲ್ಲರ ಸಹಯೋಗದೊಂದಿಗೆ ನಾಗರಿಕರಿಗೆ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಚಾಲನೆ ಮಾಡುವಾಗ ಹೆಲ್ಮೆಟ್ನ ಶಿರಸ್ತ್ರಾಣವನ್ನು ಧರಿಸ್ಕೊಂಡು ಚಾಲನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಈ ಬಗ್ಗೆ ನಮ್ಮ ನ್ಯಾಯಾಲಯದ ಕಟ್ಟಡದಿಂದ ಶಿಡ್ಲಘಟ್ಟ ಕೋರ್ಟ್ ಸರ್ಕಲ್ವರೆಗೆ ಜಾಥಾ ಕೂಡ ಹಮ್ಮಿಕೊಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಹೋಟೆಲ್ ರಾಮಣ್ಣ ಅವರು ದಾನಿಗಳು ಸುಮಾರು 100 ಹೆಲ್ಮೆಟ್ಗಳನ್ನ ದಾನ ಮಾಡಿದ್ದಾರೆ. ಅದನ್ನು ನಾವು ಎಲ್ಲ ದ್ವಿಚಕ್ರ ವಾಹನದ ಸವಾರರು ಯಾರು ಹೆಲ್ಮೆಟ್ ಧರಿಸ್ತಾ ಚಾಲನೆ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಅಲ್ಲೇ ಕರೆದು ಕೊಟ್ಟು ಅವ್ರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಕಾರಣ ಇಷ್ಟೇ, ಈ ಜೀವನ ಭಾಳ ಅಮೂಲ್ಯವಾದದ್ದು. ಜೀವ ಇದ್ದರೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಮನೆಯಲ್ಲಿ ದುಡಿಯೋವಂಥ ವ್ಯಕ್ತಿನ ನಂಬಿಕೊಂಡು ಹಲವಾರು ಜನ ಇರ್ತಾರೆ, ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು, ಅಕ್ಕ ತಂಗಿಯರು, ಇವರೆಲ್ಲ. ಆ ಕಾರಣದಿಂದ ಆ ವ್ಯಕ್ತಿ ಮನೆಯಿಂದ ಹೊರಗಡೆ ಯಾವುದೋ ಕೆಲಸ ಕಾರ್ಯ ನಿಮಿತ್ತವಾಗಿ ಬಂದುವಾಗ ಅಪಘಾತ ಆಗಿ ಜೀವನ ಕಳ್ಕೊಂಡ್ರೆ ಎಲ್ಲ ಕುಟುಂಬದ ಸದಸ್ಯರು ಕೂಡ ನೋವನ್ನು ಅನುಭವಿಸ್ತಾರೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಚಾಲನೆ ಮಾಡುವಾಗ ಶಿರಸ್ತ್ರಾಣನ ಧರಿಸಿರಬೇಕು. ಈ ದಿನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸಮಾಜ ಸೇವಾ ಸಂಸ್ಥೆಗಳ ವತಿಯಿಂದ ಒಂದು ಕಾರ್ಯಕ್ರಮವನ್ನು, ಅಂದರೆ ಕಾನೂನಿನ ಅರಿವು ಕಾರ್ಯಕ್ರಮ, ಅದರಲ್ಲೂ ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಅಡಿಯಲ್ಲಿ ಇವತ್ತು ಒಂದು ಜಾಥಾವನ್ನು ನಾವು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಹಿಡಿದು ನಾವು ಶಿಡ್ಲಘಟ್ಟ ಸರ್ಕಲ್ ತನಕ ಕೂಡ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳ ಅಧ್ಯಕ್ಷರು ಕೂಡ ಆಗಿರ್ತಾರೆ, ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಡಿಷನಲ್ SP ಅವರು ಹಾಗೂ ಎಲ್ಲ ಪೊಲೀಸ್ ಇಲಾಖೆ, ಅದರಲ್ಲೂ ಕೂಡ ಶ್ರೀಯುತ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ರಾಮಣ್ಣ ಅವರು, ಇವರೆಲ್ಲರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದರಲ್ಲೂ ಕೂಡ 2 ವೀಲರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ನೀವು ಸಂಚಾರವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ತಿಂಗಳ 11ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸೋದನ್ನು ಕಡ್ಡಾಯ ಮಾಡಿದ್ದು, ಪ್ರತಿಯೊಬ್ಬ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಕಾನೂನು ಕ್ರಮ ಜರುಗಿಸೋದಾಗಿ SP ಕುಶಾಲ್ ಚೌಕ್ಸೆ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಾವು ಜಿಲ್ಲಾ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ DLSA ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಒಂದು ಜಾಥಾ ಸ್ಟಾರ್ಟ್ ಮಾಡಿ ಶಿಲ್ಘಟ್ಟ ಸರ್ಕಲಲ್ಲಿ ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಬೇಸಿಕ್ ಉದ್ದೇಶ ಏನಿದೆ ಈ ಪ್ರೋಗ್ರಾಮ್ದು, ರೆಗ್ಯುಲರ್ ಆಗಿ ನಾವು ನೋಡ್ತಾ ಇದ್ದೀವಿ ಆಕ್ಸಿಡೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾಯಿದೆ, ಕಡಿಮೆ ಆಗ್ತಾಯಿಲ್ಲ. ಮತ್ತು ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡಿದ್ದೀವಿ, ಆಮೇಲೆ ಕೂಡ ಪಬ್ಲಿಕ್ದು ಮೈಂಡ್ಸೆಟ್ ಚೇಂಜ್ ಆಗ್ತಾಯಿಲ್ಲ.
ಸೊ ಪಬ್ಲಿಕ್ಗೆ ಅದು ಗೊತ್ತು ಕಿ ಅವ್ರ ಸುರಕ್ಷಕ್ಕಾಗಿದೆ. ಹೇಗೆ ನಮ್ಮ ಮಾನ್ಯ ಡಿ ಸಿ ಸಾಹೇಬರು ಕೂಡ ಮೆನ್ಷನ್ ಮಾಡಿದ್ದಾರೆ ಕಿ ಎಲ್ಲರೂ ಮೊಬೈಲಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕ್ತಾರೆ, ಬಟ್ ಹೆಲ್ಮೆಟ್ ಹಾಕೋಕ್ಕೆ ರೆಡಿ ಇಲ್ಲ. ಸೊ ಪಬ್ಲಿಕ್ದು ಮೈಂಡ್ಸೆಟ್ ಚೇಂಜ್ ಮಾಡೋಕ್ಕಾಗಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಈ ಥರ ನಾವು ಒಂದು ಚಿಂತನೆ ಮಾಡಿದ್ದೀವಿ, ಮತ್ತು ಅದು ಒಂದು ತೀರ್ಮಾನ ಮಾಡಿದ್ದೀವಿ ಕಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಸೊ ನಾವು ನೆಕ್ಸ್ಟ್ 1 ವೀಕ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಎಲ್ಲ ಕಡೆ ಆಲ್ ಓವರ್ ದ ಡಿಸ್ಟ್ರಿಕ್ಟ್. ಆಮೇಲೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಕಡ್ಡಾಯ ಮಾಡ್ತೀವಿ, ಮತ್ತು ಯಾರೂ ಹೆಲ್ಮೆಟ್ ಧರಿಸಿ ಗಾಡಿ ಡ್ರೈವ್ ಮಾಡಲ್ಲ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಗಾಡಿ ಸೀಸ್ ಮಾಡೋಕ್ಕೆ ಅವಶ್ಯಕತೆ ಇದೆ ಗಾಡಿ ಸೀಸ್ ಮಾಡ್ತೀವಿ. ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಕೂಡ RTOಗೆ ಫಾರ್ವರ್ಡ್ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಸವಾರರ ಸುರಕ್ಷತೆ ಕಾಪಾಡಲೆಂದು ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಎಂಬುವರು ದಶಕಗಳಿಂದ ಉಚಿತವಾಗಿ ಸಾವಿರಾರು ಹೆಲ್ಮೆಟ್ಗಳನ್ನು ಚಿಕ್ಕಬಳ್ಳಾಪುರದ ಜನರಿಗೆ ನೀಡ್ತಾ ಬಂದಿದ್ದಾರೆ. ಈ ಬಾರಿಯೂ ಸಹ ಸಂಚಾರಿ ಪೊಲೀಸರ ಜೊತೆಗೂಡಿ 150 ಹೆಲ್ಮೆಟ್ಗಳನ್ನು ಬೈಕ್ ಸವಾರರಿಗೆ ಉಚಿತವಾಗಿ ನೀಡಿದ್ದಾರೆ. ಈಗ ನಾನು ಸುಮಾರು ಒಂದು 12 ವರ್ಷದಿಂದ ಸತತವಾಗಿ ಸಾರ್ವಜನಿಕರಿಗೆ ಬೈಕ್ ಸವಾರರಿಗೆ ನಾನು ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ. ನಾನು ಯಾಕೆ ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ ಅಂದರೆ, ಆ ಡ್ರೈವಿಂಗ್ ಮಾಡುವಾಗ ಅವರು ಕರೆಕ್ಟಾಗಿ ಹೋಗ್ತಾ ಇದ್ರು ಅದು ಸ್ವಲ್ಪ ಆ ಅಪಘಾತ ಅವ್ರು ತಪ್ಪಿಸ್ಕೊಳ್ಳಿ, ಆ ಅಪಘಾತ ಆಗದಿರೋ ಅವ್ರು 100 ವರ್ಷ ಇರಲಿ ಅಂಥೇಳಿ ನಾನು ಪ್ರತಿ ವರ್ಷವೂ ಅವ್ರಿಗೆ ಹೆಲ್ಮೆಟ್ ನಾನು ಕೊಡ್ತಾಯಿದ್ದೀನಿ. ಆ ಹೆಲ್ಮೆಟ್ ಕೊಡೋದಕ್ಕೆ ಏನಪ್ಪ ಅಂದರೆ, ನಮ್ಮ ಸಾರ್ವಜನಿಕರು ನಮ್ಮ ಬೈಕ್ ಸವಾರರು ನಾನು 12 ವರ್ಷದಿಂದ ಕೊಟ್ಟರು ಅವರು ಸರಿಯಾಗಿ ಹೆಲ್ಮೆಟ್ ಹಾಕ್ತಾಯಿಲ್ಲ, ಕಾನೂನು ಪಾಲನೆ ಮಾಡ್ತಾಯಿಲ್ಲ. ಆ ಕಾನೂನು ಅಂದರೆ ಒಂದು ನಮಗೆ ಒಂದು ರಕ್ಷಣೆ ಇದ್ದಂಗೆ, ಒಂದು ಹೆಲ್ಮೆಟು ತನ್ನ ಪ್ರಾಣಕ್ಕೆ ಅದು ರಕ್ಷಣೆ ಇದ್ದಂಗೆ. ಅದಕ್ಕೋಸ್ಕರಾಗಿ ನಾವು ಒಂದು ಮೊಬೈಲ್ಗೆ ಒಂದು ಪೋಸ್ ಹಾಕಿಸ್ಕೊತೀವಿ. ಏನು ಅಫ್ಟಾಲ್ ಅದೆಲ್ಲ ಒಂದು 10,000 ರೂಪಾಯಿ. ಈ ಒಂದು ನಮ್ಮ ತಲೆ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ತಲೆಗೆ ನಾವು ಒಂದು ಹೆಲ್ಮೆಟ್ ಹಾಕೋದಿರೋ ಬೈಕ್ ಓಡಿಸ್ಬೇಕಾದ್ರೆ ನಮ್ಮ ಜನಗಳು ಅದನ್ನು ಅರಿವು ಮೂಡಿಸ್ಕೊಂಡು ಹೆಲ್ಮೆಟ್ ಹಾಕಿ, ದಯವಿಟ್ಟು ಪ್ರತಿಯೊಬ್ಬರೂ ನೀವು ಹೆಲ್ಮೆಟ್ ಹಾಕ್ಕೊಂಡು ನೀವು ಚಾಲನೆ ಮಾಡಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸಾರ್ವಜನಿಕರ ಸಾವು ನೋವಿನ ಪ್ರಕರಣಗಳನ್ನು ತಪ್ಪಿಸೋಕೆ ಅಂತ ವಿನೂತನ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದ್ದು, ಇದೇ ತಿಂಗಳ 11ರಿಂದ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು, ಹೆಲ್ಮೆಟ್ ಇಲ್ಲದೆ ಮನೆಯಿಂದ ಆಚೆ ಬರುವ ಬೈಕ್ ಸವಾರರು ಎಚ್ಚರ. ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ, ಜೊತೆಗೆ ಪೊಲೀಸರ ದಂಡವನ್ನು ತಪ್ಪಿಸಿಕೊಳ್ಳಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.